ನನ್ನ ಜೊತೆ UPSC ಕ್ರಾಕ್ ಮಾಡಿದಂತ ಇಬ್ಬರು ಅಭ್ಯರ್ಥಿಗಳಿದ್ದಾರೆ. ಅದರಲ್ಲಿ ಕಳೆದ ವರ್ಷನೂ ಕೂಡ UPSC ಕ್ರಾಕ್ ಮಾಡಿದವರು ಮತ್ತೊಂದು ಸರಿನೂ ಕೂಡ ಪ್ರಯತ್ನ ಪಟ್ಟಿದ್ರು IAS ಆಗಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ. ಸೊ ಇಬ್ಬರನ್ನು ಕೂಡ ಮಾತಾಡ್ತಾ ಹೋಗೋಣ. ಅವರು ಶ್ರಮ ಹೇಗಿತ್ತು ಮತ್ತು ಇದಕ್ಕೆ UPSC ಕ್ರಾಕ್ ಮಾಡಲಿಕ್ಕೆ ಕಾರಣ ಏನು, ಏನೆಲ್ಲ ಶ್ರಮಗಳು ಪಟ್ಟಿದ್ರು, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಸರ್, ಮೊದಲನೇದಾಗಿ ಕಂಗ್ರಾಚುಲೇಷನ್ ಸರ್. ಪ್ರತಿದಿನ UPSCಗಾಗಿ ನೀವು ಎಷ್ಟು ವರ್ಷದಿಂದ ನೀವು ಶ್ರಮ ಪಡ್ತಾ ಇದ್ರಿ, ಇದಕ್ಕಾಗಿ ಎಷ್ಟು ಸಮಯ ಮೀಸಲಿಡ್ತಿದ್ರಿ? ಸರ್, ನಾವು ಪ್ರಿಪರೇಷನ್ ಫುಲ್ ಫ್ಲೆಜ್ಡ್ ಆಗಿ ಸ್ಟಾರ್ಟ್ ಮಾಡಿದ್ದು 2019 ಅಲ್ಲಿ. ಕಾಲೇಜ್ ಟೈಮಲ್ಲಿ 2018 ಆ ಟೈಮಲ್ಲಿ ಯೋಚನೆ ಮಾಡ್ತಿದ್ವಿ ಹೇಗೆ ಮಾಡ್ಬೋದು ಅಂತ. ಸೊ ಅರೌಂಡ್ 5 ವರ್ಷ ಆಗಿದೆ. 5 ವರ್ಷದಲ್ಲಿ ನಾವು ದಿನ 7:30 ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಪ್ರಾಬ್ಲಿ ಅರೌಂಡ್ 8:30-9 ಅಲ್ಲಿ ತನಕ ಓದ್ತಾ ಇದ್ವಿ. ಬಟ್ ನಂಬರ್ ಆಫ್ ಅವರ್ಸ್ ನಾನು ಕೌಂಟ್ ಮಾಡ್ತಾ ಇರಲಿಲ್ಲ. ದಿನಕ್ಕೆ ಏನು ಓದಬೇಕು ಅಂತ ಮುಂಚೆ ಡಿಸೈಡ್ ಮಾಡ್ಕೊಂಡ್ ಬರ್ತಾ ಇದ್ದೆ. ಸೊ ಅದು ಕಂಪ್ಲೀಟ್ ಆಯ್ತು ಅಂದ್ರೆ ಬೇಗನೆ ಹೋಗ್ತಾ ಇದ್ದೆ, ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಸ್ಟ್ರೆಚ್ ಕೂಡ ಆಗ್ತಾ ಇತ್ತು. ಸೊ ಈ ರೀತಿ ನಾವು ನಂಬರ್ ಆಫ್ ಅವರ್ಸ್ ಕೌಂಟ್ ಮಾಡೋ ಬದಲು ಏನು ಓದಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬರ್ತಿದ್ವಿ. ಅದ್ರ ಬಗ್ಗೆ ಸರ್, ಪ್ರಿಲಿಮ್ಸ್ ಪಾಸ್ ಆದ ನಂತರ ಎಷ್ಟನೇ ಅಟೆಂಪ್ಟ್ ಅಲ್ಲಿ ನೀವು UPSC ಕ್ರಾಕ್ ಮಾಡಿರೋದು? ಸೊ ಈಗ ಬರುವಂತಹ ಅಭ್ಯರ್ಥಿಗಳೇನಿದ್ದಾರೆ ಬಹಳ ಜನ ತುಂಬಾ ಉತ್ಸಾಹದಿಂದ ಬರ್ತಾರೆ, ಬಟ್ ಮೊದಲ ಒಂದು ವರ್ಷಕ್ಕೆ ಅವ್ರು ಕುಗ್ಬಿಡ್ತಾರೆ, ಇನ್ನು ಆಗಲ್ಲ ಅಂತ ಹೇಳುವ. ಯಾಕಂದ್ರೆ ಒಂದ್ಸರಿ ಫೇಲ್ ಆದ ಕೂಡಲೇ ಅವರು ಬೇರೆ ಯೋಚನೆ ಮಾಡ್ತಾರೆ. ಸೊ ಅಂತ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್ ತಾವು? ಹೌದು ಸರ್, ತುಂಬಾ ಜನ ಫಾಲ್ಸ್ ಮೋಟಿವೇಶನ್ ಅಥವಾ ಬೇರೆ ಕಡೆಯಿಂದ ಔಟರ್ ಸೈಡ್ ಆಫ್ ಮೋಟಿವೇಶನ್ ತಗೊಂಡು ಬಂದಿರೋರಿಗೆ ಸ್ಟಾರ್ಟಿಂಗ್ 1-2 ತಿಂಗಳು ತುಂಬಾ ಓದೋಣ ಅಂತ ಅನ್ಸುತ್ತೆ. ಅವಾಗ 12-14 ಗಂಟೆಗೆಲ್ಲ ಕುತ್ಕೊಂಡು ಓದ್ತಾರೆ. ಬಟ್ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡಬೇಕು ಅಂದ್ರೆ ಫಸ್ಟ್ ಸಿವಿಲ್ ಸರ್ವಿಸ್ ನ ಜಾಬ್ ಅಪರ್ಚುನಿಟಿ ಆಗಿ ನೋಡೋದಕ್ಕಿಂತ ಒಂದು ಸರ್ವಿಸ್ ಅಪರ್ಚುನಿಟಿ ಆಗಿ ನೋಡಬೇಕು. ಸೊ ಆ ರೀತಿಯಾಗಿ ಬಂದಾಗ ಒಂದು ಇನ್ನರ್ ಮೋಟಿವೇಶನ್ ಬರುತ್ತೆ. ಸೊ ಇನ್ನರ್ ಮೋಟಿವೇಶನ್ ಲಾಂಗ್ ಸಸ್ಟೈನಿಂಗ್ ಆಗಿರುತ್ತೆ. ಅದ ನಂತರ ಡೈಲಿ ಎಂಕರೇಜ್ಮೆಂಟ್, ನಾವು ಏನ್ ಕೆಲಸ ಮಾಡ್ತೀವಿ ಅದಕ್ಕೆ ನಮಗೆ ಎಂಕರೇಜ್ಮೆಂಟ್ ಸಿಗಬೇಕು. ಒಂದು ಟೆಸ್ಟ್ ಬರೆದು ಅದರಲ್ಲಿ ಒಳ್ಳೆ ಮಾರ್ಕ್ಸ್ ಬರುವಂತದ್ದಾಗಿರ್ಲಿ. ಸೊ ಈ ರೀತಿ ನಾವು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋದ್ರೆ ನಾವು ದಿನ ಪ್ರೋಗ್ರೆಸ್ ಹೊಂದಿ ಸಸ್ಟೈನ್ ಮಾಡಬಹುದು ಸರ್. ಸಿವಿಲ್ ಸರ್ವಿಸಿಗೆ ಬರಬೇಕು ಅನ್ನೋದು ನಿಮ್ಮ ಆಸೆನೋ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಆಸೆನೋ? ಸರ್, ಇದು ಮನೆಯಲ್ಲಿರುವಂತಹ ಎಲ್ಲರ ಆಶಯ. ಫಸ್ಟ್ ನಮ್ಮ ತಂದೆಯವರಿಂದ ಸ್ಟಾರ್ಟ್ ಆದದ್ದು. ನಾವು ಚಿಕ್ಕವರಿದ್ದಾಗಿಂದ ಅವ್ರು ಹೇಳ್ಕೊಂಡು ಬರ್ತಿದ್ರು ಸಿವಿಲ್ ಸರ್ವೆಂಟ್ ಆಗಿದ್ರೆ ಈ ರೀತಿ ಕೆಲಸ ಮಾಡಬಹುದು, ಸೊಸೈಟಿಗೆ ಹೇಗೆ ಕೆಲಸ ಮಾಡಬಹುದು ಅಂತ. ಬಟ್ ನಿಧಾನವಾಗಿ ನಾನು ಇಂಜಿನಿಯರಿಂಗ್ NITK ಅಲ್ಲಿ ಜಾಯ್ನ್ ಆದ ನಂತರ ಒಂದು ಒಳ್ಳೆ ಫ್ರೆಂಡ್ ಸರ್ಕಲ್ ಬಿಲ್ಡ್ ಆಯಿತು. ಸೊ 3rd ಇಯರ್ ಎಂಡ್ ಅಲ್ಲಿ ನಾವು ಡಿಸೈಡ್ ಮಾಡಿದ್ದೆ ಸರ್. ಸೊ ಈಗ ಕ್ರಾಕ್ ಮಾಡಿದಿರಿ ಸರ್, ಫ್ಯಾಮಿಲಿ ಕಡೆಯಿಂದ ಬಹಳಷ್ಟು ಖುಷಿ ಇರುತ್ತೆ. ಸೊ ಹೇಗಿದೆ, ಫೋನ್ ಮಾಡಿ ಎಕ್ಸ್ಪ್ರೆಸ್ ಮಾಡಿದ್ರಾ? ಎಸ್ ಸರ್, ಫಸ್ಟ್ ಕಾಲ್ ಮಾಡಿದ್ದೆ ನಾನು ಅಮ್ಮಂಗೆ, ಅದಾದ ನಂತರ ತಂದೆಗೂ ಫೋನ್ ಮಾಡಿದೆ. ಮತ್ತೆ ನಮ್ಮ ಅಣ್ಣ ಕೂಡ ಇಲ್ಲೇ ಬಂದಿದ್ದಾರೆ, ಅವರು ತುಂಬಾ ಖುಷಿಯಲ್ಲಿದ್ದಾರೆ ಸರ್. ಸೊ ಮುಂದೆ ಏನ್ ಸರ್, ಏನ್ ಸರ್ವ್ ಮಾಡ್ಬೇಕಂತಿದ್ದೀರಿ? IAS ಸಿಗೋ ಚಾನ್ಸಸ್ ಇದೆಯಾ ಅಥವಾ IPS ಸಿಗೋ ಚಾನ್ಸಸ್ ಇದೆ ಅಂತ ಅನ್ಕೋತೀನಿ. ಸೊ IAS ಗೆ ಮತ್ತೇನೋ ಸರ್ ಏನಾದ್ರು ಟ್ರೈ ಮಾಡ್ತೀರಾ? ಹೌದು ಸರ್, ಇರುವಂತ ರ್ಯಾಂಕ್ ಅಲ್ಲಿ ಮೋಸ್ಟ್ಲಿ IPS ಸಿಗಬಹುದು. ಬಟ್ IAS ಅದಕ್ಕೋಸ್ಕರ ಇನ್ನೊಂದ್ಸತಿ ಎಕ್ಸಾಮ್ ನ ಬರಲಿಕ್ಕೆ ಯೋಚನೆ ಮಾಡ್ತೀನಿ ಸರ್. ಸೊ ಇದು ಒಬ್ಬ UPS ಸಾಧಕರ ಮಾತಾದ್ರೆ, ಇನ್ನೊಬ್ರು ಕಳೆದ ವರ್ಷನೂ ಕೂಡ UPSC ಕ್ರಾಕ್ ಮಾಡಿದ್ರು, IPSC ಸಿಗ್ತಿದೆ ಅನ್ನೋ ಕಾರಣಕ್ಕಾಗಿ ಈ ವರ್ಷನೂ ಕೂಡ ಪ್ರಯತ್ನ ಪಟ್ಟಿದ್ರು. ಸೊ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸರ್, ಈ ವರ್ಷ ಏನಾದ್ರು ಒಂದಷ್ಟು ರ್ಯಾಂಕ್ ಏನಾದ್ರು? ಕಳೆದ ಬಾರಿ ನಂದು 448 ರ್ಯಾಂಕ್ ಬಂದಿತ್ತು. ಈ ವರ್ಷ 600ನೇ ರ್ಯಾಂಕ್ ಬಂದಿದೆ. ಸೊ ಆಲ್ರೆಡಿ ಇಂಡಿಯನ್ ಪೊಲೀಸ್ ಸರ್ವಿಸ್ IPS ನಲ್ಲಿದ್ದೆ. ಈ ವರ್ಷ ಯಾವುದು ಸರ್ವಿಸ್ ಅಲಾಟ್ ಆಗೋ ಸಾಧ್ಯತೆಗಳು ತುಂಬಾ ಕಡಿಮೆ ಸರ್. ಏನ್ ಹೇಳಕ್ ಬಯಸ್ತೀರಿ ಸರ್? ಇನ್ನೊಂದ್ಸರಿ ಏನಾದ್ರು ಅಟೆಂಪ್ಟ್ ಮಾಡ್ತೀರಾ ಹೇಗೆ IAS? ಯಾಕಂದ್ರೆ ನಿಮ್ಮ ಆಸೆ ಇದ್ದಿದ್ದು IAS ಆಗ್ಬೇಕು ಅನ್ನೋದು. ಇನ್ನೂ 2 ಅಟೆಂಪ್ಟ್ ಇದೆ ಸರ್, ನೋಡಬೇಕು ಯಾವ ತರ ಆಗುತ್ತೆ ಅಂತ ನೋಡ್ಬೇಕು. ಇನ್ನೂ 2 ಅಟೆಂಪ್ಟ್ಸ್ ಇದೆ, ಟ್ರೈ ಮಾಡಿ ನೋಡ್ಬೇಕು ಸರ್. ಪ್ರತಿಯೊಬ್ಬರಿಗೂ ಕೂಡ ಕೇಳೋ ಪ್ರಶ್ನೆನೆ ಸರ್, ಬರುವಂತ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳಿಗೆ ಏನ್ ಹೇಳಕ್ ಬಯಸ್ತೀರಿ ಸರ್? ಎಲ್ಲರೂ ಕೂಡ UPSC ಕ್ಲಿಯರ್ ಮಾಡಕ್ಕಾಗಲ್ಲ, ಕ್ರಾಕ್ ಮಾಡಕ್ಕಾಗಲ್ಲ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರನೆ. ಸೊ ಡೆಡಿಕೇಶನ್ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಇನ್ನೇನ್ ಹೇಳಕ್ ಬಯಸ್ತೀರಿ? ಒಂದು ಡೆಡಿಕೇಶನ್ ನೀವು ಹೇಳ್ದಾಗೆ, ಅದ್ರ ಜೊತೆಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಆಗುತ್ತೆ. ಇದು ಎಕ್ಸಾಮ್ ಪ್ರೋಸೆಸ್ 1 ವರ್ಷ ಇರೋದ್ರಿಂದ ಅಟ್ಲೀಸ್ಟ್ 2ರಿಂದ 3 ವರ್ಷ ತಗೊಳುತ್ತೆ. ಸೊ ಥ್ರೂ ಔಟ್ 2-3 ವರ್ಷ ಕನ್ಸಿಸ್ಟೆಂಟ್ ಆಗಿದ್ರೆ, ತಮ್ಮ ಏನು ಒಂದು ಪ್ರಯತ್ನವನ್ನು ಪಡ್ತಿರ್ತಾರೆ ಅದಕ್ಕೆ ಹೆಚ್ಚಿನ ಪ್ರಾಮಾಣಿಕವಾಗಿದ್ರೆ, UPSC ಎಲ್ರಿಗೂ ಆಗದೆ ಇರ್ಬೋದು. 1000 ಸೀಟು, 800-900 ಸೀಟ್ ಇರುತ್ತೆ ಥ್ರೂ ಔಟ್ ಇಂಡಿಯಾ. ಸೊ ಅದಿಲ್ಲದೆ ಹೋದ್ರೂ ಕೂಡ ಬೇರೆ ತಮ್ಮ ಜೀವನದಲ್ಲಿ ಯಾವುದೇ ಒಂದು ಬೇರೆ ಕರಿಯರ್ ಆಪ್ಷನ್ ಏನೇ ಚೂಸ್ ಮಾಡಿದ್ರು ಕೂಡ ದೇ ವಿಲ್ ಸಕ್ಸೀಡ್ ಬೆಟರ್ ಅಂತ ಅನ್ಸುತ್ತೆ ಸರ್. ಒಂದು 2-3 ಸರಿ ಅಟೆಂಪ್ಟ್ ಫೇಲ್ ಆಗಿರ್ತಾರೆ. ಸೊ ಪೂರ್ತಿ ಅವರು UPSCನೇ ಬೇಡ ಅಂತ ಹೇಳಿ ವಾಪಸ್ ಹೋಗುವಂತ ಅಭ್ಯರ್ಥಿಗಳಿಗೆ ಏನ್ ಹೇಳಕ್ ಬಯಸ್ತೀರಿ? ಎಸ್ಪೆಷಲಿ ಯಾಕಂದ್ರೆ ಅವ್ರು ಒಂದಷ್ಟು ಮೋಟಿವ್ ಮಾಡಿದ್ರೆ ಗ್ಯಾರಂಟಿ ಅವ್ರು ಕ್ರಾಕ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಿರುತ್ತೆ ಸರ್. ಒಂದು ಮೋಟಿವೇಶನ್ ಮಾಡಬಹುದು, ಜೊತೆಗೆ ಒಂದು 2-3 ವರ್ಷ ಆದಮೇಲೆ ಅವ್ರು ಯಾವ್ದಾದ್ರು ಬೇರೆ ಯಾವ್ದಾದ್ರು ಕೆಲಸಕ್ಕೆ ಜಾಯ್ನ್ ಆಗಿ ಜೊತೆಗೆ ಓದ್ಬೋದು ಸರ್. ನಾವೆಲ್ಲ ಕೂಡ ಹಾಗೆ ಮಾಡಿದ್ದು. ಸೊ ಕೆಲಸಕ್ಕೆ ಸೇರಿ ಓದ್ಬೋದು ಸರ್. ಸೊ ಇದು UPSC ಸಾಧಕರಂತ ಡಾಕ್ಟರ್ ಭಾನುಪ್ರಕಾಶ್ ಅವರು ಮತ್ತು ಭರತ್ ಅವರು ಇಬ್ಬರ ಮಾತು.
ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸರ ಜೊತೆ ಶರಣು ಹಂಪಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.